ಆಗ ಒಮ್ಮಿಂದೊಮ್ಮೆಯೇ ವಜ್ರಾಹುತಿಯಿಂದ ಪರ್ವತ ವೃಕ್ಷವು ಉಡುಗಿ ಬೀಳುವಂತೆ ವಜ್ರಧರ ನಂದನನ ವಜ್ರಮುಷ್ಟಿಯ ಹತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ಸುಗ್ರೀವನು ನೆಲದ ಮೇಲುರುಳಿ ಬಿದ್ದು ಬೊಬ್ಬಿಟ್ಟನು. ಅದನ್ನು ಕೇಳಿದ ಶ್ರೀರಾಮ ಲಕ್ಷ್ಮಣ ಹನುಮಂತರ ದೃಷ್ಟಿಯು ಅತ್ತ ಸರಿದಾಗ ಬಿದ್ದ ತಮ್ಮನನ್ನು ಒದ್ದು ಗರ್ಜಿಸಿ ವಾಲಿಯು ಕಿಷ್ಕಿಂಧಾದ್ರಿಯನ್ನು ಏರತೊಡಗಿದನು. ಅಣ್ಣನ ಪದಹತಿಯ ನೋವಿನಿಂದಲೇ ನರಳುತ್ತಿದ್ದ ಸುಗ್ರೀವನು ಶ್ರೀರಾಮನೇ ತನ್ನನ್ನು ಸಂತೈಸುತ್ತಿರುವುದನ್ನು ನೋಡಿ ದುಃಖ ಕ್ರೋಧ ಸಂತಾಪಗಳಿಂದ ಏನೇನೂ ಆಡತೊಡಗಿದನು. ಶ್ರೀರಾಮನು ಯಾವ ಮಾತನ್ನೂ ಆಡದೆ ಹನುಮಂತನನ್ನು ನೋಡಿದನು ಮಾತ್ರ. ಅವನು ಸುಗ್ರೀವನನ್ನು ಆಧರಿಸಿ ಹಿಡಿದುಕೊಂಡು ಋಷಮೂಖಕ್ಕೆ ಮರಳುತ್ತಿದ್ದಂತೆಯೇ ಶ್ರೀರಾಮ ಲಕ್ಷ್ಮಣರು ಅವನನ್ನು ಅನುಸರಿಸಿಯೇ ನಡೆದರು. ತನ್ನ ನಿತ್ಯವಾಸದ ಬಿಲದ ಬಳಿಗೆ ತಾನು ಬಂದು ರಕ್ಷಣೆಯನ್ನು ಪಡೆದಿದ್ದರೂ ಸುಗ್ರೀವನು ಅಣ್ಣನ ಭಯವು ಹೃದಯದಲ್ಲೇ ಕೀಲಿಸಿ ಹೋದಂತೆ ತತ್ತರಿಸುತ್ತಿದ್ದನು. ಎಲ್ಲ ಕಪಿವೀರರೂ ಬಳಿಗೆ ಬಂದು ನಿಂತಿದ್ದರು. ಯಾರೊಬ್ಬರೂ ಸೊಲ್ಲೆನ್ನೆತ್ತಲಿಲ್ಲ. ಶ್ರೀರಾಮ ಲಕ್ಷ್ಮಣರು ಎದುರಿಗೆ ನಿಂತಿದ್ದರು. ಶ್ರೀರಾಮನನ್ನು ನೋಡಿಯೂ ನೋಡಲೇಬೇಡವೆಂಬಂತೆ ಸುಗ್ರೀವನು ಉದಾಸೀನತೆಯಿಂದ ಉಪೇಕ್ಷಿಸಿಯೇ ಇದ್ದನು. ಸ್ವಲ್ಪ ಹೊತ್ತು ಮೌನದಲ್ಲೇ ಕಳೆದರು. ಹೃದಯದ ಉದ್ವೇಗವನ್ನು ಸಹಿಸಲಾರದೆ ಸುಗ್ರೀವನು ಶ್ರೀರಾಮನ ಮುಖವೆತ್ತಿ ನೋಡುವ ಧೈರ್ಯವಿಲ್ಲದೆ ತನ್ನ ಮುಖವನ್ನು ಕೆಳಕ್ಕೆ ತಿರುಗಿಸಿಕೊಂಡು, ಓ ಮಹಾನುಭಾವನೆ, ಸಾಕೇತ ನಾಥನಾದ ನಿನ್ನ ಪೂರ್ಣ ದಯೆಯಿಂದಲೇ ಅಣ್ಣನಲ್ಲಿ ಸೆಣಸಿ ಬದುಕಿಯಾದರೂ ಬಂದೆ. ಆ ಒಂದೊಂದು ಪ್ರಹಾರಗಳು ಹುಟ್ಟಿನಿಂದ ಪಡೆದಿದ್ದ ನನ್ನ ಆಯುಷ್ಯವನ್ನು ಕೊನೆಮುಟ್ಟಿಸುವಂತೆಯೇ ನನ್ನ ಮೈಮೇಲೆ ಬಿದ್ದಿದ್ದವು. ವಾಲಿಯ ತಮ್ಮನಾಗಿ ಅಷ್ಟನ್ನೂ ತಾಳಿಕೊಂಡು ಬದುಕಿರುವೆನು. ಯಾಕಾಗಿ ನಿನ್ನಲ್ಲಿ ನನ್ನ ಪರಿಭವವನ್ನು ದೂರಿಕೊಂಡೆನೋ? ಯಾಕಾಗಿ ನೀನು ನನ್ನನ್ನು ನಂಬಿಸಿ ಮಾತು ಕೊಟ್ಟೆಯೋ? ಅದನ್ನೆಲ್ಲ ಯಾರಲ್ಲಿ ಕೇಳಲಿ? ಅಥವಾ ಯಾಕೆ? ಪಂಪಾ ನದಿಯ ತೀರದಲ್ಲಿ ಆ ದಿನ ಹೊಳೆಯುತ್ತಿದ್ದ ಭಾಸ್ಕರ ಕಿರಣ ಸಂಸ್ಪರ್ಶದಿಂದ ಹೊಳೆದು ಆ ದಿವ್ಯ ತೇಜದಿಂದೊಪ್ಪಿದ್ದ ನಿಮ್ಮನ್ನು ಕಂಡು ಮರುಳಾಗಿ ನಮ್ಮ ಹನುಮಂತನನ್ನು ನಾನಟ್ಟಿದ್ದೆ. ದಿವಾಕರ ವಂಶ ಸಂಭೂತರು ನೀವು. ನಿಮಗೂ ಅದೇ ತೇಜಸ್ಸು ಇರಬಹುದು. ಆದರೆ ಹಿಮಕಣದ ಮೇಲೆ ರವಿರಶ್ಮಿಯು ಬಿದ್ದಾಗ ಅದು ತನ್ನ ಸದೃಶವಾಗಿಯೇ ಹೊಳೆಯುತ್ತದೆ. ಅದು ಹಾಗೆ ಹೊಳೆಯುತ್ತದಲ್ಲದೆ ವಾಸ್ತವವಾಗಿ ಅದು ರತ್ನವಲ್ಲ. ಆ ದಿವ್ಯ ದ್ಯುತಿಯಿಂದಲೇ ಅದು ಹಾಗೆ ರಂಜಿಸಿ ನಮ್ಮ ಮನಸ್ಸಿಗೆ ಭ್ರಾಂತಿಯನ್ನು ಹುಟ್ಟಿಸುತ್ತದೆ. ಅದೇ ಭ್ರಾಂತಿಯು ನಿಮ್ಮನ್ನು ಅಲ್ಲಿ ಕಂಡಾಗ ನನಗಾದುದು. ನನ್ನ ಜನ್ಮದಾತನ ಕಿರಣವು ನಿಮ್ಮ ಮೈಯ ಸೋಕಿದ್ದರಿಂದ ಅಷ್ಟೇ, ಅಥವಾ ನನ್ನೆದೆಯನ್ನೇ ಸೂಡುಗೊಂಡಿದ್ದ ನನ್ನಾಸೆಯು ನನ್ನನ್ನು ಆ ವಿಧದಿಂದ ಮರುಳುಗೊಳಿಸಿದ್ದರೂ ಇರಬಹುದು. ಅಂತೂ ನಾನು ಹುಚ್ಚುಗಟ್ಟಿದ್ದೆಂಬುದು ತೀರಾ ಸತ್ಯ. ಮಾಡಬಾರದ ಕೆಲಸವನ್ನು ಮಾಡಿದಂತಾಯಿತು. ಅದಕ್ಕಾಗಿಯೇ ಇರಬಹುದು ಮೈ ಮುರಿಸಿಕೊಳ್ಳುವಂತಾದುದು. ಶ್ರೀರಾಮ, ಹೇಗಿದ್ದರೂ ನಿನ್ನಿಂದ ನನಗೆ ಸುಖವಿಲ್ಲ. ಈ ವಾಲಿಯ ಯುದ್ಧವು ನನಗೆ ಬೇಕಿತ್ತೇ? ಹೇಳು. ಸುಮ್ಮನೆ ಇದ್ದ ನನ್ನನ್ನು ಹುರಿದುಂಬಿಸಿ ಪೆಟ್ಟು ತಿನ್ನುವಂತೆ ಮಾಡಿದವನು ನೀನೇ. ನನ್ನ ಮಡದಿಯನ್ನೇ ನೆನೆದು ಆ ವಿರಹ ದುರಿಯಿಂದಲೇ ಮರುಗುತ್ತಿದ್ದ ನನಗೆ ಆಸೆ ತೋರಿಸಿ ಕಡೆಗೂ ನೀನು ಕೊಡಿಸಿದ್ದು ನನ್ನ ಅಣ್ಣನಿಂದ 4 ವದತೆಗಳನ್ನು ಮಾತ್ರ. ಏನು ಮಾಡಲಿ ಹೇಳು? ವಾಲಿಯನ್ನು ಎದುರಿಸುವಷ್ಟು ಬಲಶೌರ್ಯಗಳು ನನ್ನಲ್ಲಿಲ್ಲ. ನನ್ನ ರುಮೆಯನ್ನು ಮರಳಿ ಪಡೆವ ಯೋಗವೂ ನನಗಿಲ್ಲ. ಶ್ರೀರಾಮ, ನಿಜವಾಗಿ ನಿನ್ನನ್ನು ನಂಬಿಯೇ ನಾನು ಮೋಸ ಹೋದೆ. ನೀನೇನು ದುರ್ಬಲನಲ್ಲ. ಪೂರ್ಣವಾಗಿ ನಾನದನ್ನು ಪರಾಮರ್ಶಿಸಿಕೊಂಡಿದ್ದೆ. ವಾಲಿಯನ್ನು ಕೆಡಹಾಕುವುದು ಯಾವ ವಿಧದಿಂದಲೂ ನಿನಗೆ ದೊಡ್ಡದಾಗಿರಲಿಲ್ಲ. ಆದರೂ ನೀನು ಆ ಕೆಲಸ ಮಾಡಲಿಲ್ಲ. ನಿನ್ನನ್ನೇಕೆ ನಾನು ದೂರಬೇಕು? ನನಗೆ ಮಾತ್ರ ಭಾಗ್ಯವಿಲ್ಲಷ್ಟೇ. ಶರತ್ಕಾಲದ ಪೂರ್ಣ ಚಂದ್ರನು ಚಂದ್ರಿಕಾ ಸುದೆಯ ಸುಕ್ಷೀರ ಧಾರೆಯನ್ನು ಚೆಲ್ಲಿ ಜಗತ್ತನ್ನೇ ಆಹ್ಲಾದಪಡಿಸಿದರೇನು? ಅದನ್ನುಂಡ ಆನಂದ ಪಡುವ ಭಾಗ್ಯವಿಲ್ಲದ ಕುರುಡನು ಹದ್ದಿನಂತೇಕೆ ಅದನ್ನು ನಿಂದಿಸಬೇಕು? ಕೈ ಹಿಡಿದವಳನ್ನು ಪಡೆಯುವ ಯೋಗವು ನಿಜವಾಗಿಯೂ ಇರುತ್ತಿದ್ದರೆ ನನಗೆ ಹೀಗಾಗುತ್ತಿತ್ತೇ? ಆ ಸುಖವು ನನಗಿನ್ನು ಮರೀಚಿಕೆಯಲ್ಲದೆ ಬೇರೆಯಲ್ಲ. ದಾಂಪತ್ಯ ಸುಖಕ್ಕೆ ನಾನು ತೀರಾ ಬಾಹಿರನು.
ಅಲ್ಲದಿದ್ದರೆ ನಾನು ಆಕೆಯನ್ನು ಕಳೆದುಕೊಳ್ಳುವುದಕ್ಕಿತ್ತೆ. ಲೋಕದಲ್ಲಿ ಎಷ್ಟು ಮಂದಿ ಗಂಡ ಹೆಂಡಿರಿಲ್ಲ, ಅವರಿಗೆಲ್ಲ ಹೀಗಾಗುತ್ತಿದೆಯೇ? ನನ್ನ ಅದೃಷ್ಟವೇ ಅಷ್ಟು. ಮದುವೆಯಾದ ಕೆಲವು ವರ್ಷಗಳವರೆಗಾದರೂ ಒಂದಾದ ಜೀವನವನ್ನು ನಡೆಸಿದೆವಲ್ಲ, ಈ ಜನ್ಮಕ್ಕೆ ಅಷ್ಟೇ ಪ್ರಾಪ್ತಿಯು. ಹಾರುವ ಹಕ್ಕಿಗಾದರೂ ತನ್ನ ಹೆಣ್ಣಿನೊಂದಿಗೆ ಸುಖವಾಗಿ ಅಂಬರದಲ್ಲಿ ಹಾರಿ ಗೂಡಿನಲ್ಲಿಳಿದು ಸಂತೋಷಗೊಳ್ಳುವ ಭಾಗ್ಯವಿದೆ, ನನಗಿಲ್ಲ. ಅದಕ್ಕಾಗಿ ಇನ್ನೇಕೆ ದುಃಖಿಸುವುದು? ದುಃಖಿಸಿಯಾದರೂ ಫಲವಿದೆಯೇ? ನಿನ್ನಂಥವರಿಂದಲೇ ಆ ವಾಲಿಯ ನಿಗ್ರಹವು ಸಾಧ್ಯವಾಗದ ಮೇಲೆ ನನ್ನಂತಹವನು ಏನು ತಾನೇ ಮಾಡಬಹುದು? ಆದರೆ ನೀನು ಎಷ್ಟೇ ನಂಬಿಸಿದರೂ ನಾನು ಮಾತ್ರ ಹಾಗೆ ನಂಬಬಾರದಿತ್ತು. ನನ್ನ ಆಸೆಯೇ ನನ್ನನ್ನು ಆ ರೀತಿ ನಂಬುವಂತೆ ಮಾಡಿತು. ನೀನೇ ವಾಲಿಯಲ್ಲಿ ಯುದ್ಧವನ್ನು ಹೂಡು ಎಂದು ನನ್ನನ್ನು ನೀನು ಪ್ರೋತ್ಸಾಹಿಸಿದೆ. ಅದನ್ನು ಕೇಳಿ ಉಬ್ಬಿಯೇ ಅಣ್ಣನಲ್ಲಿ ನಾನು ಹೊಯ್ದಾಡಿದೆನು. ನಾನೇ ಸೆಣಿಸಿ ನಾನೇ ಸೋತೆನು. ಅಲ್ಲ, ನಾನೇ ಬಾ ಬಡಿ ಎಂದು ಅಣ್ಣನನ್ನು ಕರೆದು ಹೊಡೆಸಿಕೊಂಡೆನು. ಹಿಂದೆಯೂ ಹೀಗೆ ಆಗಿತ್ತು. ಆದರೆ ನನ್ನನ್ನಾರೂ ನಂಬಿಸಿ ಉತ್ತೇಜನವಿತ್ತವರಿರಲಿಲ್ಲ. ನಾನೇ ತಡೆಯಲಾರದೆ ಒಮ್ಮೊಮ್ಮೆ ಹೀಗೆ ಹೋಗಿ ಪೆಟ್ಟು ತಿಂದು ಬರುತ್ತಿದ್ದೆನಷ್ಟೇ. ನಿನ್ನನ್ನು ಸರ್ವಥಾ ನಾನು ಟೀಕಿಸುವುದಲ್ಲ. ಆ ಅರ್ಹತೆಯೂ ಯೋಗ್ಯತೆಯೂ ನನಗಿಲ್ಲ. ಓ ಶ್ರೀರಾಮಚಂದ್ರ, ಸಪ್ತ ತಾಲ ಛೇದನ ಮಾಡಿ ಮೆರೆದಾಡಿದ ನೀನು ನಾನು ಪೂರ್ಣವಾಗಿ ಸೋಲುವವರೆಗೂ ನಿಂತು ನೋಡಿದೆಯಲ್ಲ, ಮತ್ತು ಗೆದ್ದ ವಾಲಿಯನ್ನು ಹಾಗೆಯೇ ಬಿಟ್ಟು ಬಿಟ್ಟೆಯಲ್ಲ. ವಾಲಿಯಲ್ಲಿ ಯಾರಿಗೇ ಆದರೂ ಸೋಲು ಸೋಲೆ. ಆದರೂ ನಾನು ಹೀಗೆ ಸೋಲುವುದನ್ನು ನೀನು ನಿಂತು ನೋಡಬೇಕಾಗಿರಲಿಲ್ಲ. ನನ್ನ ಪತ್ನಿಯನ್ನವನು ಬಲಾತ್ಕಾರದಿಂದ ತನ್ನ ಅಂತಃಪುರದಲ್ಲಿಟ್ಟುಕೊಂಡಾಗಲೇ ನಾನು ಸೋತವನು ಮಾತ್ರವಲ್ಲ, ಜೀವವಿದ್ದರೂ ಸತ್ತೇ ಹೋದವನು. ಆದರೆ ಭಾರ್ಯ ವಿರಹ ದುರಿಯಿಂದ ಪರಿತಪಿಸುತ್ತಿರುವ ನಿನ್ನಂತಹವನಿದೆರಿಗೆ ಹೀಗೆ ನಾನು ಸೋತುದು ಆ ಸೋಲಿಗೂ ಸಾವಿಗೂ ಮಿಗಿಲು. ಏನು ಮಾಡಲಿ ಹೇಳು? ನಿನ್ನ ಮಾತು ಕೇಳಿ ನಾನು ನನ್ನ ಅಣ್ಣನಲ್ಲಿ ಜೀವದ ಹಂಗು ದೊರೆದು ಒಂದೇ ಸವನೆ ಕಾದುತ್ತಿದ್ದರೂ ನೀನು ಮಾತ್ರ ನಿನ್ನ ಮಾತನ್ನು ನಡೆಸಿಕೊಡಲಿಲ್ಲ. ಉತ್ತಮ ಮನುಷ್ಯನಾದ ನಿನಗೆ ಆ ರೀತಿಯ ಮರಬೆಯೋ ಜಾಡ್ಯವೋ ಆವರಿಸುವುದು ಭಾರ್ಯ ವಿಯೋಗ ವಿತೆಯಿಂದಲೋ ಅಲ್ಲ, ದುರ್ವಿಧಿಯಾದ ನನ್ನಂತಹವನ ಸಹವಾಸದಿಂದಲೋ. ಹೇಗಿದ್ದರೂ ಅದರ ಫಲವು ನನಗೇ ಅಲ್ವೇ? ಆದುದರಿಂದ ಇನ್ನು ಮುಂದೆ ಯಾರ ಮಾತನ್ನು ನಾನು ನಂಬಿ ಮೋಸ ಹೋಗದಂತೆ ಶ್ರೀರಾಮ ನನ್ನನ್ನು ಪೂರ್ಣ ಕಾರುಣ್ಯದಿಂದ ಅನುಗ್ರಹಿಸಲಾರೆಯ. ವೃದ್ಧನಿಗೆ ಊರುಗೋಲಿನಂತೆ ಈ ಋಷ್ಯ ಮೂಕವೇ ನನಗೆ ಆಧಾರವು. ತಾರುಣ್ಯದಲ್ಲಿರುವ ಬಲಾಢ್ಯನಿಗೆ ಊರುಗೋಲಿನ ಹಂಗೇಕೆ? ದಯವಿಟ್ಟು ನನ್ನ ಕ್ಷೇತ್ರವನ್ನೇ ಆದರೂ ನನಗೆ ಬಿಟ್ಟುಕೊಟ್ಟರೆ ನಾನು ಧನ್ಯನಾಗುತ್ತಿದ್ದೆ. ಸ್ವಾಮಿ, ಕೇವಲ ವಾನರನಾದ ನಾನು ಮನುಷ್ಯರ ವಿಶ್ವಾಸ ಮಾಡಿದ್ದು ಮಹಾಪರಾಧವಾಯಿತು. ಕ್ಷಮಿಸು. ಇನ್ನೆಂದಿಗೂ ಹಾಗೆ ಮಾಡುವುದಿಲ್ಲ. ನಿನಗೆ ಅನಂತ ಪ್ರಣಾಮಗಳು. ಎಲ್ಲಿಗೆ ಬೇಕೋ ಅಲ್ಲಿಗೆ ಪಾದ ಬೆಳೆಸಿ ನನ್ನನ್ನು ಮರೆತು ಬಿಡು. ನಿನಗೂ ನನಗೂ ಒಟ್ಟಾಗಿ ಕ್ಷೇಮವಾಗಲಿ. ಏನೋ 4 ದಿನದ ಋಣಾನುಬಂಧವಿತ್ತು, ಅದರ ಕೊನೆಯೂ ಹೀಗಾಯಿತು. ಇನ್ನೇಕೆ ಪರಿತಾಪ? ಸಾಕು ಎಂದು ಮೂದಲಿಸಿದನು ವಿ ಎನ್ ಭಾಗವತ್ ಬರಬಳ್ಳಿ.